ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ 22 ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಮಳಿಗೆಗಳನ್ನು ಪುರಸಭೆಯ ಅಧ್ಯಕ್ಷ PH ರಾಜೇಶ್ ಅಧ್ಯಕ್ಷತೆಯಲ್ಲಿ ದಿನಾಂಕ 3-4-2025 ಪಾವಗಡ ಪಟ್ಟಣದಲ್ಲಿರುವ ಪುರಸಭೆಯ ಆವರಣದಲ್ಲಿ ಗುರುವಾರ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ. ಪಟ್ಟಣದ ಪುರಸಭೆಗೆ ಸೇರಿದ ಹೊಸ ಬಸ್ ನಿಲ್ದಾಣದ ಸುಮಾರು 22 ಅಂಗಡಿ ಮಳಿಗೆಗಳನ್ನು ಕಳೆದ 25 ವರ್ಷಗಳ ಹಿಂದೆ ಕೇವಲ 800 ಮತ್ತು 900 ರೂಪಾಯಿಗೆ ಬಾಡಿಗೆ ನೀಡಲಾಗಿತ್ತು. ಆದರೆ 25 ವರ್ಷಗಳ ನಂತರ ಈ ಅಂಗಡಿ ಮಳಿಗೆಗಳನ್ನು ಮುಂದಿನ 12 ವರ್ಷಗಳ ಅವಧಿಗೆ 30ರಿಂದ 40 ಸಾವಿರಕ್ಕೆ ಲೀಸ್ ನೀಡಲಾಗಿದೆ. ಹೊಸ ಬಸ್ ನಿಲ್ದಾಣದಲ್ಲಿರುವ ಈ ಅಂಗಡಿ ಮಳಿಗೆ ಬೇಡಿಕೆ ಹೆಚ್ಚಾಗಿರುವುದರಿಂದ ಪೈಪೋಟಿಯಲ್ಲಿ ಬಿಡ್ ಮಾಡುವ ಮೂಲಕ ಅಂಗಡಿ ಮಳಿಗೆಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು. ಯಾವುದೇ ಗೊಂದಲಗಳಿಲ್ಲದೆ ಹರಾಜು ಪ್ರಕ್ರಿಯೆ ಸುಗಮವಾಗಿ ನಡೆಸಲಾಗಿದೆ ಎಂದು ತಿಳಿದು ಬಂದಿದ್ದು, ಶ್ರೀನಿವಾಸ್ ಕೊಂಸಾರಿ 7,100 ಮಹೇಶ್ 7,200 ಹನುಮಂತರಾಯ್ ಕೊಂಸಾರಿ 7,200 ಹನುಮಂತರಾಯ್ 37,100 ಭಾಗ್ಯಲಕ್ಷ್ಮಿ 2,37,100 ಭಾಗ್ಯಲಕ್ಷ್ಮಿ 37,100 ಭಾಗ್ಯಲಕ್ಷ್ಮಿ 500 ಕೊಂಸಾರಿ 1ನೇ ಸಾತಿ 7,500 ಮಹೇಶ್ ಕೊಂಸಾರಿ 1ನೇ ಸಾತಿ ಶ್ರೀನಿವಾಸ್ 7,500 ಶ್ರೀನಿವಾಸ್ 7,500 ಶ್ರೀನಿವಾಸ್ ಕೊಂಸಾರಿ 1ನೇ ಸಾತಿ 7,500 ಶ್ರೀನಿವಾಸ್ 1ನೇ ಸಾತಿ. ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಪುರಸಭೆಯ ಸದಸ್ಯರಾದ ಸುದೇಶ್ ಬಾಬು, ಬಾಲಸುಬ್ರಹ್ಮಣ್ಯಂ, ವೇಲ್ ರಾಜ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.